ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಸಮಾಜಶಾಸ್ತ್ರ ಭಾರತೀಯ ಸಮಾಜದ ಅಧ್ಯಯನದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ. ಈಗಾಗಲೇ ನಾವು ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ತಿಳ್ಕೊಂಡಿದ್ದೇವೆ, ಗುರುತನ್ನು ಕೂಡ ಹಾಕ್ಕೊಂಡಿದ್ದೇವೆ. ಅದರಂತೆ ನೀವು ಕೂಡ ಗುರುತನ್ನು ಹಾಕ್ಕೊಳ್ಳಿ. ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಓದ್ತಾ ಮುಂದೆ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ಈಗಾಗಲೇ ಸ್ಮೃತಿಗಳು ಮತ್ತು ಶ್ರುತಿಗಳನ್ನು ತಿಳ್ಕೊಂಡಿದ್ದೇವೆ. ಸ್ಮೃತಿಗಳು ಮತ್ತು ಶ್ರುತಿಗಳು ಅದು 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಪುರುಷಾರ್ಥಗಳನ್ನು ಕೂಡ ಓದ್ಕೊಂಡಿದ್ದೇವೆ. ಇದು ಕೂಡ 5 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಪುರುಷಾರ್ಥದಲ್ಲಿ 4 ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ಪುರುಷಾರ್ಥಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇನ್ನು ಆಶ್ರಮ ಧರ್ಮದಲ್ಲಿ ನಾವು ನೋಡಿದರೆ, ಆಶ್ರಮ ಧರ್ಮದಲ್ಲಿ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸ ಆಶ್ರಮ ಇರುವಂತಹ 4 ಹಂತಗಳನ್ನು ನಾವು ಕಾಣ್ಬೋದು. 4 ಆಶ್ರಮ ಧರ್ಮಗಳನ್ನು ನಾವು ಕಾಣ್ಬೋದಾಗಿದೆ. ಅದರಲ್ಲಿ ಬ್ರಹ್ಮಚರ್ಯಾಶ್ರಮವು ನಾವು ನೋಡುವುದಾದರೆ ತುಂಬ ಹಳೆಯ ಕಾಲದಲ್ಲಿ, ತುಂಬ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿಗಳೆಲ್ಲ ಇತ್ತು. ಒಬ್ಬ ಹಿಂದುವಿನ ಜೀವನದಲ್ಲಿ ಮೊದಲ ಹಂತ ಅಂತ ಹೇಳಿದರೆ ಅದು ಅವನ ವಿದ್ಯಾರ್ಥಿ ಜೀವನದ ಹಂತ. ಈ ಹಂತದಲ್ಲಿ ವಿದ್ಯಾರ್ಥಿ ಅಥವಾ ಒಬ್ಬ ಆರ್ಯ ಪುರುಷ ಒಬ್ಬ ಗುರುವಿನ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು ಗುರುಕುಲದಲ್ಲಿ. ಅಂದರೆ ಕಾಡಿನ ಪ್ರದೇಶಗಳಲ್ಲಿ ಅಥವಾ ಶಾಲೆ ಅಂತ ಇರಲಿಲ್ಲ, ಶಾಲೆಯ ಬದಲಿಗೆ ಅದು ಗುರುಕುಲ ಪದ್ಧತಿಯ ರೀತಿಯಲ್ಲಿತ್ತು. ಈ ಗುರು ಜ್ಞಾನವನ್ನು ನೀಡುವುದು ಮಾತ್ರವಲ್ಲದೆ ವಿದ್ಯಾರ್ಥಿಗೆ ಸಮಾಜದಲ್ಲಿ ಯುಕ್ತ ದಾರಿಯನ್ನು ತೋರಿಸಲು ಹಾಗೂ ವ್ಯವಸ್ಥೆಗೆ ಒಬ್ಬ ಸೂಕ್ತ ವ್ಯಕ್ತಿಯನ್ನಾಗಿಸಲು ಆತನ ವ್ಯಕ್ತಿತ್ವವನ್ನು ಮತ್ತು ಗುಣವನ್ನು ರೂಪಿಸುತ್ತಾನೆ. ಶಿಸ್ತು ಹಾಗೂ ಕರ್ತವ್ಯದ ಜೊತೆಗೆ ಬ್ರಹ್ಮಚರ್ಯ ಪಾಲನೆ ಮಾಡುವಂಥದ್ದು ಕಠಿಣವಾದ ಒತ್ತನ್ನು ಕೂಡ ಕೊಡ್ತಾಯಿದ್ರು. ಆಗ ಒಳ್ಳೆಯ ನಡತೆ ಬೇಕಿತ್ತು. ಒಬ್ಬ ಬ್ರಹ್ಮಚರ್ಯಾಶ್ರಮವನ್ನು ಮಾಡ್ತಾ ಇದ್ದಾನೆ ಅಂತಾದರೆ ಅದೊಂದು ಗುರುಕುಲ ಪದ್ಧತಿಯಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು. ಯಾವ ರೀತಿಯ ವಿದ್ಯಾಭ್ಯಾಸ? ಇಲ್ಲಿ ವಿದ್ಯಾಭ್ಯಾಸ ಅಂತ ಹೇಳಿದರೆ ಪುಸ್ತಕಗಳೆಲ್ಲ ಯಾವುದೂ ಕೂಡ ಇರಲಿಲ್ಲ. ನೋಟ್ಸ್ ಬರೆಯುವಂಥ ಕೆಲಸ ಇರಲಿಲ್ಲ, ಕಾಪಿ ಬರೆಯುವಂತಹ ಕೆಲಸ ಇಲ್ಲ. ಈ ಗುರುಕುಲದಲ್ಲಿ ಗುರುಗಳು ವಿದ್ಯೆಯನ್ನು ಹೇಳಿಕೊಡ್ತಾ ಇದ್ದರು. ಈ ವಿದ್ಯಾಭ್ಯಾಸ ಆಗ್ತಾ ಇತ್ತು. ಯಾವ ರೀತಿ ವಿದ್ಯೆಯನ್ನು ಹೇಳಿಕೊಡ್ತಾ ಇದ್ರು ಅವರು? ಸಂಪೂರ್ಣ ಜೀವನದ ವಿದ್ಯೆ. ಯಾವ ರೀತಿ ನಾವು ಅಲ್ಲಿ ಅಡಿಗೆ ಮಾಡ್ಬೋದು, ಅಡಿಗೆಯನ್ನು ಕಲಿಯುವಂಥದ್ದು, ಕಟ್ಟಿಗೆ ತರುವಂಥದ್ದು, ಬಾವಿಯಿಂದ ನೀರು ತರುವಂಥದ್ದು, ಅವರ ಬಟ್ಟೆಗಳನ್ನು ತೊಳೆಯುವಂಥದ್ದು ಇರ್ಬೋದು. ಪ್ರತಿಯೊಂದು, ಅದರ ಜೊತೆಗೆ ವೇದ ಮಂತ್ರಗಳನ್ನು ಕಲಿಯುವಂಥದ್ದು, ಪ್ರತಿಯೊಂದು ಕೂಡ ವಿದ್ಯಾರ್ಥಿ ಕಲಿಬೇಕು. ಜೀವನದಲ್ಲಿ ಆತನು ಯಾವುದನ್ನೆಲ್ಲ ಮಾಡಲಿಕ್ಕಿದೆ ಅದನ್ನೆಲ್ಲ ಕಲಿಯುವಂಥದ್ದು ಈ ಗುರುಕುಲ ಪದ್ಧತಿಯಲ್ಲಿತ್ತು. ಅತ್ಯಂತ ಅದ್ಭುತವಾದ ಒಂದು ಶಿಕ್ಷಣ ವ್ಯವಸ್ಥೆ ಆಗಿತ್ತದು. ಈಗಿನ ಶಿಕ್ಷಣ ವ್ಯವಸ್ಥೆ ನೀವು ನೋಡಿದರೆ ಯಾರೋ ಒಬ್ಬರು ಬರೆದಂತಹ ಪಾಠ, ಯಾರೋ ಒಬ್ಬರು ತಂದಂತಹ ಪಾಠವನ್ನು ನಾವು ಮಕ್ಕಳಿಗೆ ಹೇರುವಂಥದ್ದು, ಮಕ್ಕಳಿಗೆ ನೋಟ್ಸ್ ಬರೆಸುವಂಥದ್ದು, ಕಾಪಿಯನ್ನು ಬರೆಸುವಂಥದ್ದು, ಅದನ್ನು ಬಾಯ್ಪಾಠ ಮಾಡುವಂಥದ್ದು, ಅಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಬರೆಯುವಂಥದ್ದು, ಪರೀಕ್ಷೆ ಬರೆಯುವಂಥದ್ದು, ಇನ್ನು ಮಾರ್ಕಿನ ಮೇಲೆ ಪ್ರತಿಯೊಂದು ಮಗು ಕೂಡ ಅಷ್ಟು ಮಾರ್ಕ್ ತೆಗಿಬೇಕು, ಫಸ್ಟ್ ಬರಬೇಕು, ಆ ಮಗು ಹುಷಾರಿದ್ದಾನೆ, ಈ ರೀತಿಯಾದ ಒಂದು ಶಿಕ್ಷಣ ಈಗ ಇದೆ ಅಷ್ಟೇ ಹೊರತು ಆ ಹಿಂದಿನ ಕಾಲದ ಗುರುಕುಲ ಪದ್ಧತಿಯ ಶಿಕ್ಷಣ ಇಲ್ಲ. ಈ ಒಂದು ಶಿಕ್ಷಣ ಶಿಕ್ಷಣದ ವ್ಯವಸ್ಥೆ ನಿಮಗೆ ಎಲ್ಲರಿಗೂ ಕೂಡ ಸರಿ ಅಂತ ಅನಿಸ್ತದ? ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟೊಂದು ಬದಲಾವಣೆಗಳಾಗಿದೆ. ಈ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜೀವನದ ಪಾಠವನ್ನು ಹೇಳಿಕೊಡ್ತಾ ಇಲ್ಲ. ಯಾರೋ ಒಬ್ಬರು ಬರೆದಂತಹ ಪಾಠವನ್ನು ನಾವು ಮಕ್ಕಳಿಗೆ ಓದಿಸ್ತಾ ಇದ್ದೇವೆ, ಯಾರೋ ಒಬ್ಬರು ಹೇಳಿದಂತಹ ಒಂದು ಶಿಕ್ಷಣದ ಒಂದು ವಿಧಾನವನ್ನು ನಾವು ಅನುಸರಿಸ್ತಾ ಇದ್ದೇವೆ ಹೊರತು ಮಕ್ಕಳಿಗೆ ನಿಜವಾದ ಜೀವನದ ಪಾಠವನ್ನು ಹೇಳಿಕೊಡ್ತಾ ಇಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇರ್ತು ಅಂದರೆ, ಅವರು ಶಿಸ್ತು ಯಾವ ರೀತಿ ಕಲಿಯುವಂಥದ್ದು, ಅವರ ಕರ್ತವ್ಯವೇನು, ಕರ್ತವ್ಯ ಪಾಲನೆ ಏನು, ಅದನ್ನೆಲ್ಲ ಕಠಿಣವಾಗಿ ಅದಕ್ಕೆ ಮಹತ್ವದ ಸ್ಥಾನವನ್ನು ಕೊಟ್ಟು ಕಲಿತಾ ಇದ್ರು. ಹಾಗೆ ಒಳ್ಳೆಯ ನಡತೆಯನ್ನು ಬ್ರಹ್ಮಚಾರಿ ಅಥವಾ ವಿದ್ಯಾರ್ಥಿಯಿಂದ ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇತ್ತು. ಇನ್ನು ಉಪನಯನದ ಆಚರಣೆಯೊಂದಿಗೆ ಅಥವಾ ಯುವ ವಿದ್ಯಾರ್ಥಿಗೆ ಪವಿತ್ರವಾದ ಒಂದು ಗಾಯತ್ರಿ ಮಂತ್ರವನ್ನು ಹೇಳಿಕೊಡ್ತಾ ಇದ್ರು. ಒಂದು ನೂಲನ್ನು ತೊಡಿಸುವ ಮೂಲಕ ಈ ಹಂತ ಅಲ್ಲಿ ಆರಂಭ ಕೂಡ ಆಗ್ತಾ ಇತ್ತು.
ಗುರುವಿನ ಬೇಕು ಬೇಡಗಳನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ವಿದ್ಯಾರ್ಥಿಗೆ ವಹಿಸಲಾಗ್ತದೆ. ಈ ಒಂದು ಅವಧಿಯಲ್ಲಿ ವಿದ್ಯಾರ್ಥಿಯು ಗುರುವಿನ ಮನೆಯಲ್ಲಿ ವಾಸ ಮಾಡಬೇಕು. ಈಗ ನಾವು ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ಇರುವಂತೆ ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸದಲ್ಲಿ ಯಾರೂ ಕೂಡ ಮನೆಯಿಂದನೇ ಶಾಲೆಗೆ ಬರ್ತಾ ಇರಲಿಲ್ಲ. ಶಾಲೆ ಅಂತ ಇರಲಿಲ್ಲ, ಗುರುಕುಲ. ಅಲ್ಲಿ ಏನಾಗ್ತಾಯಿದ್ರು ಅಂದರೆ ಮಕ್ಕಳನ್ನು ಗುರುವಿನ ಮನೆಯಲ್ಲಿ ಬಿಟ್ಟು ಹೋಗುವಂಥದ್ದು. ಅದೆಷ್ಟೋ ವರ್ಷಗಳ ಕಾಲ, ಅದೆಷ್ಟೋ ತಿಂಗಳುಗಳ ಕಾಲ ಗುರುವಿನ ಮನೆಯಲ್ಲಿ ವಿದ್ಯಾರ್ಥಿಯನ್ನು ಬಿಟ್ಟು ಹೋಗುವಂಥದ್ದು. ವಿದ್ಯಾರ್ಥಿ ಆ ಗುರುವಿನ ಮನೆಯಲ್ಲಿದ್ದುಕೊಂಡು ತನ್ನ ತಂದೆಯ ಸಂಪತ್ತು ಅಥವಾ ಸಾಮಾಜಿಕ ಅಂತಸ್ತು ಏನೇ ಇರಲಿ, ಅವನು ಎಷ್ಟೇ ಶ್ರೀಮಂತನಾಗಿದ್ದರೂ ಎಷ್ಟು ಬಡವನಾಗಿದ್ದರೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದೇ ರೀತಿಯ ಕೆಲಸಗಳನ್ನು ಕಲಿಯುವಿಕೆ ಇರ್ತಾ ಇತ್ತು. ವಿದ್ಯಾರ್ಥಿಗಳ ಜೊತೆ ಸಮಾನವಾಗಿ ವಿದ್ಯಾರ್ಥಿಯನ್ನು ನೋಡಿಕೊಳ್ಳಲಾಗ್ತಾ ಇತ್ತು. ಇಲ್ಲಿ ವಿದ್ಯಾರ್ಥಿ ವೇದಗಳನ್ನು ಕಲಿತಾ ಇದ್ದರು, ಸನಾತನ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾಯಿದ್ರು. ಅಷ್ಟೇ ಅಲ್ಲದೆ ಸುಲಲಿತ ಕುಟುಂಬ ನಿರ್ವಹಣೆಗೆ ಅಗತ್ಯಗಳಾಗಿರುವಂತಹ ಬಾವಿಯಿಂದ ನೀರು ತರುವುದು, ಕಾಡಿನಿಂದ ಕಟ್ಟಿಗೆ ತರುವಂತಹ ಗೃಹ ಕೃತ್ಯಗಳನ್ನು ನೆರವೇರಿಸಬೇಕಾಯಿತು. ವಿದ್ಯಾರ್ಥಿ ಜೀವನದ ದಿನಗಳಲ್ಲಿ ಬ್ರಹ್ಮಚಾರಿಗಳ ನಡುವೆ ದೀರ್ಘಕಾಲದ ಸ್ನೇಹತ್ವ ರೂಪುಗೊಳ್ಳುತ್ತದೆ. ಉದಾಹರಣೆಗೆ ಮಹಾಭಾರತದಲ್ಲಿ ಉಲ್ಲೇಖನೆ ಮಾಡಿರುವಂತೆ ಕಡು ಬಡ ಬ್ರಾಹ್ಮಣನಾದ ಸುಧಾಮ ಹಾಗೂ ರಾಜನಾದ ಕೃಷ್ಣ ಜೀವನ ಪೂರ್ತಿ ಸ್ನೇಹಿತರಾಗಿದ್ದರು. ಯಾಕೆ? ಗುರುಕುಲದಲ್ಲಿ ಅವರು ಜೊತೆಯಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಚಂಚಲತೆಯಿಂದ ವಿದ್ಯಾರ್ಥಿಗಳನ್ನು ಮುಕ್ತಗೊಳಿಸಿಕೊಂಡಿರಲು ಗ್ರಾಮ ಅಥವಾ ನಗರಗಳಿಂದ ದೂರದಲ್ಲಿನ ಕಾನನದ ಅಂಚಿನಲ್ಲಿ, ಕಾನನ ಅಂದರೆ ಕಾಡು, ಕಾಡಿನ ಅಂಚಿನಲ್ಲಿ ಹಲವಾರು ಗುರುಕುಲಗಳು ಆಗ ಆಗಿತ್ತು. ಈಗ ನಾವು ಅಲ್ಲಲ್ಲಿ ಗಲ್ಲಿಗಳಲ್ಲಿ ಶಾಲೆಗಳನ್ನು ನಾವು ಏನು ಕಾಣ್ತಾ ಇದ್ದೇವೆ, ಪೇಟೆಗಳಲ್ಲಿ ತುಂಬ ಶಾಲೆಗಳನ್ನು ಯಾವ ರೀತಿ ಕಾಣ್ತಾ ಇದ್ದೇವೆ, ಆಗ ಕಾಡಲ್ಲೆಲ್ಲ ಗುರುಕುಲವಂತ ಮಾಡ್ತಾಯಿದ್ರು. ಒಂದು ಗುರುಕುಲದಲ್ಲಿ ಅಂದರೆ ಒಂದು ಚಿಕ್ಕದಾದ ಗುರುವಿನ ಮನೆಯಲ್ಲಿ ಒಂದು 4ರಿಂದ 5 ವಿದ್ಯಾರ್ಥಿಗಳನ್ನು ಇರಿಸ್ತಾ ಇದ್ರು, ಅಥವಾ 2 ವಿದ್ಯಾರ್ಥಿಗಳು, 1 ವಿದ್ಯಾರ್ಥಿ, ಈ ರೀತಿ ಇತ್ತು. ಆದರೆ ಗುರುಕುಲ ಪದ್ಧತಿಯಲ್ಲಿದ್ದಂತಹ ಗುರುಗಳು ತುಂಬಾ ಇತ್ತು ಕಾಡಿನಲ್ಲಿ. ಅಧ್ಯಯನದ 16 ವರ್ಷಗಳ ನಂತರ ಕಲಿತು ಆಗ ಕೂಡ 16 ವರ್ಷ ಕಲೀಲಿಕ್ಕಿತ್ತು. ಈಗ ನಾವು ಯಾವ ರೀತಿ 14 ವರ್ಷ ಕಡ್ಡಾಯ ಶಿಕ್ಷಣ ಅಂತ ಸರ್ಕಾರ ಮಾಡಿದೆಯೋ ಅದೇ ರೀತಿಯಲ್ಲಿ ಗುರುಕುಲದಲ್ಲಿದ್ದುಕೊಂಡು ಕಲಿಯುವಂತಹ ಒಂದು ಸಮಯವನ್ನು 16 ವರ್ಷ ಅಂತ ಅವರು ಹೇಳ್ತಾ ಇದ್ರು. ಅದಾದ ನಂತರ ಆ ವಿದ್ಯಾಭ್ಯಾಸ ಅಲ್ಲಿಗೆ ಕೊನೆಗೊಳ್ತಾ ಇತ್ತು. ವೇದಗಳನ್ನು ಕಲಿತಾ ಇದ್ದು, ಗ್ರಂಥಗಳನ್ನು ಕಲಿತಾ ಇದ್ರು, ಅದರ ಜೊತೆಗೆ ಮನೆ ಕೆಲಸಗಳು ಕೂಡ ಅವರಿಗೆ ಇತ್ತು. ಆದರೆ ವ್ಯತ್ಯಾಸ ಏನು ಅಂತ ಹೇಳಿದರೆ ಕಾಪಿ ಬರೆಯುವಂಥದ್ದು, ಬರವಣಿಗೆ ಅಲ್ಲಿ ಆಗ ಅಷ್ಟು ಪ್ರಾಮುಖ್ಯತೆಯನ್ನು ಅವರು ಕೊಡಲಿಲ್ಲ. ಬರವಣಿಗೆ, ಕಾಪಿ ಬರೆಯುವಂಥದ್ದು, ನೋಟ್ಸ್ ಬರೆಯುವಂಥದ್ದು, ಪಾಠ ಪುಸ್ತಕಗಳು, ಅದರ ಒಂದು ಜಂಜಾಟ ಅದು ಯಾವುದು ಕೂಡ ಆಗ ಇರಲಿಲ್ಲ. ಇದು ಬ್ರಹ್ಮಚರ್ಯಾಶ್ರಮದಲ್ಲಿ ಕಾಣ್ಬೋದು. ಇನ್ನು ಗೃಹಸ್ಥಾಶ್ರಮದಲ್ಲಿ ನಾವು ನೋಡಿದರೆ, ಗೃಹಸ್ಥಾಶ್ರಮದಲ್ಲಿ ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿ, ಈಗ ಬ್ರಹ್ಮಚರ್ಯಾಶ್ರಮದಲ್ಲಿ ಅವನು ಸಣ್ಣದಿರಬೇಕಾದ್ರೆ 16 ವರ್ಷ ತನಕ ಗುರುವಿನ ಮನೆಯಲ್ಲಿದ್ದುಕೊಂಡು ಪಾಠವನ್ನು ಕಲಿತಾ ಇದ್ದ. ಅದಾದ ನಂತರ ಅವನು ಹೊರಗೆ ಬರ್ತಾನೆ. 16 ವರ್ಷ ಆಯಿತು. 16 ವರ್ಷ ಆಗಿ ಅವನು ಕಲಿತೆಲ್ಲಾದ ನಂತರ ಅಲ್ಲಿಂದ ಗುರುಕುಲದಿಂದ ಅವನು ಪುನಃ ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದ ನಂತರ ಅವನು ಗೃಹಸ್ಥಾಶ್ರಮಕ್ಕೆ ಹೋಗುವಂಥದ್ದು. ಗೃಹಸ್ಥಾಶ್ರಮಕ್ಕೆ ಹೋಗುವಂಥದ್ದೇನು? ವಿದ್ಯಾರ್ಥಿಗೆ ವಿವಾಹ ಮಾಡಿಸಿಕೊಡುವಂಥದ್ದು. ವಯಸ್ಕ ಜೀವನದ ಹೊತ್ತಿನಲ್ಲಿ ಆ ವಿದ್ಯಾರ್ಥಿ ಇರುವಂಥದ್ದು ಆ ಹಂತದಲ್ಲಿ. ಅಂದರೆ ಮೊದಲೆಲ್ಲ ತುಂಬಾ ಬೇಗ ಮದುವೆ ಮಾಡಿಸಿಕೊಡ್ತಾ ಇದ್ರು. ಈಗೆಲ್ಲ ತುಂಬ ವರ್ಷ ಆದರೂ ಕೂಡ ಲೇಟಾಗಿ ಮದುವೆ ಇತ್ತು. ಆಗ ಮೊದಲೆಲ್ಲ ಹಾಗೆಲ್ಲ ಸ್ವಲ್ಪ ಬೇಗನೆ ವಿವಾಹ ಮಾಡಿಕೊಡ್ತಾಯಿದ್ರು. ವಿದ್ಯಾರ್ಥಿ ಏನು ಮಾಡ್ತಾಯಿದ್ರು? ವಿದ್ಯಾರ್ಥಿಗೆ ವಿವಾಹವನ್ನು ಮಾಡ್ತಾಯಿದ್ರು. ಗೃಹಸ್ಥನಾಗಿ ತನ್ನ ಕರ್ತವ್ಯವನ್ನು, ತನ್ನ ಹೊಣೆಗಾರಿಕೆಗಳನ್ನು ಮಾಡ್ತಾಯಿದ್ದ. ಸಮಾಜದ ವಯಸ್ಕ ಸದಸ್ಯನಾಗಿ ಕುಟುಂಬವನ್ನು ಪರಿಪೂರ್ಣ ಮಾಡಲಿಕ್ಕೆ ಅವನು ಮಕ್ಕಳನ್ನು ಪಡೀತಾನೆ. ತನ್ನ ಕುಟುಂಬ, ತನ್ನ ಸಂತತಿಯನ್ನು ಮುಂದುವರಿಸುವುದು ಅವನ ಒಂದು ಕರ್ತವ್ಯ ಕೂಡ ಆಗಿತ್ತು. ಪ್ರಾಮಾಣಿಕ ಮಾರ್ಗಗಳ ಮೂಲಕ ಹಣ ಸಂಪತ್ತನ್ನು ಸಂಪಾದಿಸಲಿಕ್ಕೆ, ಹಣ ಮಾಡಬೇಕು, ಸಂಪಾದನೆ ಮಾಡಬೇಕು, ಆದರೆ ಪ್ರಾಮಾಣಿಕವಾಗಿ ಮಾಡಬೇಕು ಎನ್ನುವಂತಹ ಒಂದು ಸಂಕಲ್ಪದಲ್ಲಿ ಒಬ್ಬ ಗೃಹಸ್ಥನು ಒಂದು ವೃತ್ತಿಯನ್ನು ಕೂಡ ಕೈಗೊಳ್ತಾನೆ. ಅರ್ಥ ಹಾಗೂ ಕಾಮಗಳಂತಹ ಪುರುಷಾರ್ಥಗಳನ್ನು ಈ ಒಂದು ಹಂತದಲ್ಲಿ ನೆರವೇರಿಸಿಕೊಳ್ತಾನೆ. ಈ ಒಂದು ಹೊಸ ಸಮಾಜದಲ್ಲದೆ ವಿವಾಹವು ಒಂದು ಒಪ್ಪಂದವಲ್ಲ, ಬದಲಿಗೆ ಅದು ಪವಿತ್ರವಾದ ಬಂಧನವಾಗಿತ್ತು ಆಗ. ಆದ್ದರಿಂದ ವಿಚ್ಛೇದನದ ಮೂಲಕ ವಿವಾಹವನ್ನು ಕೊನೆಗಾಣಿಸುವಂತಹ ಪರಿಕಲ್ಪನೆ ಅಲ್ಲಿ ಆಗ ಇರಲಿಲ್ಲ. ವಿವಾಹದ ಸಂಸ್ಥೆಯು ಪವಿತ್ರವಾಗಿತ್ತು. ಅಲ್ಲಿ ನಡೆಸುವಂತಹ ಧಾರ್ಮಿಕ ಕ್ರಿಯಾವಿಧಾನಗಳೆಲ್ಲವೂ ಕೂಡ ದಂಪತಿಗಳು ಜೀವನ ಸಾಗಿಸುವುದಲ್ಲದೆ ಕ್ರಿಯಾವಿಧಿಗಳು ಒಟ್ಟಿಗೆ ಸತಿಪತಿಯರನ್ನು ಈ ಜನ್ಮದಲ್ಲಿ ಮಾತ್ರವೇ ಬಂಧನದಲ್ಲಿರಿಸುತ್ತವೆಯಲ್ಲದೆ ಭವಿಷ್ಯದ ಜೀವನದಲ್ಲಿಯೂ ಕೂಡ ಬಂಧನದಲ್ಲಿರಿಸುತ್ತದೆ.
ಕುಟುಂಬದಲ್ಲಿ ಪತಿಗಿರುವ ಅಂತಸ್ತನ್ನೇ ಸತಿಗೆ ನೀಡಲಾಗಿದ್ದು ಅರ್ಧಾಂಗಿನಿ ಅಥವಾ ಪತಿಯ ಅರ್ಧ ಭಾಗವೆಂದು ಸತಿಯನ್ನು ಕರೆಯಲಾಗ್ತದೆ. ಈ ಕಾರಣದಿಂದಾಗಿ ಧಾರ್ಮಿಕ ಆಚರಣೆಗಳು ಹಾಗೂ ಯಾಗಗಳನ್ನು ಕೂಡ ನೆರವೇರಿಸುವ ಒಂದು ಸಮಯದಲ್ಲಿ ಸತಿಯ ಇರುವಿಕೆ ಪೂರ್ಣ ಪ್ರಮಾಣದಲ್ಲಿ ಆಗ ತುಂಬಾ ಅವಶ್ಯಕ ಕೂಡ ಆಗಿತ್ತು. ಈಗ ರಾಮಾಯಣದಲ್ಲಿ ಅಯೋಧ್ಯೆಯ ರಾಜನಾದ ರಾಮನು ತನ್ನ ರಾಣಿ ಸೀತೆಯನ್ನು ಕಾಡಿಗೆ ಕಳಿಸ್ತಾನೆ. ಸೀತೆಯ ಅನುಪಸ್ಥಿತಿಯಲ್ಲಿ ಅಶ್ವಮೇಧ ಯಾಗವನ್ನು ಕೈಗೊಳ್ಳಲು ಪುರೋಹಿತರು ಅವಕಾಶವನ್ನು ಕೊಡುವುದಿಲ್ಲ ಎಂದು ಅಲ್ಲಿ ಉಲ್ಲೇಖನ ಮಾಡಿದ್ರು. ಅಂದರೆ ಒಂದು ಗ್ರಂಥದಲ್ಲಿ ರಾಮ ಪುನರ್ವಿವಾಹವಾಗಲು ಒಪ್ಪದಿದ್ದಾಗ ರಾಮನು ಪವಿತ್ರ ಆಚರಣೆಗೆ ಕುಳಿತುಕೊಳ್ಳುವ ಮೊದಲು ಸೀತೆಯನ್ನು ಹೋಲುವಂತಹ ಸೀತೆಯ ಪ್ರತಿರೂಪದ ಒಂದು ಚಿನ್ನದ ವಿಗ್ರಹವನ್ನು ಮಾಡಿ ರಾಮನ ಪಕ್ಕದಲ್ಲಿಟ್ಟು ವಿವಾಹ ಮಾಡಲಾಯಿತು. ಸತಿ ಇಲ್ಲದ ಪತಿ ದೇವರ ದೃಷ್ಟಿಯಲ್ಲಿ ಅಪರಿಪೂರ್ಣವೆಂದು ಪರಿಗಣಿಸಲಾಯಿತು. ಇನ್ನು ವಾನಪ್ರಸ್ಥಾಶ್ರಮದಲ್ಲಿ ಸಮಾಜ ಹಾಗೂ ತನ್ನ ಕುಟುಂಬದ ಬಗೆಗಿನ ಎಲ್ಲ ಹೊಣೆಗಾರಿಕೆಗಳನ್ನು ನೆರವೇರಿಸಿದ ನಂತರ ಆಧ್ಯಾತ್ಮಿಕ ಮಾರ್ಗದರ್ಶನದ ಗಳಿಕೆಯ ಕಡೆಗೆ ತನ್ನ ಗಮನವನ್ನು ವ್ಯಕ್ತಿ ಹರಿಸುತ್ತಾನೆ. ತನ್ನ ಕರ್ತವ್ಯಗಳನ್ನು ಮಾಡಿರುವನೆಂಬ ತೃಪ್ತಿ ಹಾಗೂ ಸಂತೋಷದ ಹಂತ ಕೂಡ ಇದಾಗಿದೆ. ಈ ಹಂತವನ್ನು ತಲುಪಿದ ಮೇಲೆ ಗೃಹಸ್ಥನು ತನ್ನ ಸಂಪತ್ತಿನ ಭಾಗವನ್ನು ದಾನವಾಗಿ ನೀಡಬೇಕು. ಅಲ್ಲದೆ ಆಶ್ರಮದಲ್ಲಿ ತನ್ನ ಪತ್ನಿ ಜೊತೆಗೂಡಿ ವಾಸಿಸಲು ಸಮಾಜದಿಂದ ಬಿಡುಗಡೆ ಹೊಂದಲು ಉಳಿದಿರುವ ಸಂಪತ್ತು ಮತ್ತು ಸ್ವತ್ತುಗಳನ್ನು ತನ್ನ ಗಂಡು ಮಕ್ಕಳಿಗೆ ಕೊಡಬೇಕು. ಸಕ್ರಿಯ ಸಾಮಾಜಿಕ ಜೀವನದಿಂದ ಗೃಹಸ್ಥನಾದವನು ಹಿಂದೆ ಸರಿಯಬೇಕು ಹಾಗೂ ಧ್ಯಾನ, ಆಚರಣೆ, ದೇವರನ್ನು ಪೂಜೆ ಮಾಡುವುದು, ತನ್ನ ಜೀವನವನ್ನು ಅರ್ಪಿಸಬೇಕು. ಏಕಾಂತವಾದ ಜೀವನವನ್ನು ಅವರು ನಡೆಸಬೇಕು. ಭಾರತೀಯ ಇತಿಹಾಸದಲ್ಲಿ ರಾಜರುಗಳು ಕೂಡ ತಮ್ಮಗಳ ರಾಜ್ಯಗಳನ್ನು ತಮ್ಮ ವಾರಸುದಾರರಿಗೆ ವಹಿಸಿ ಆಶ್ರಯದಲ್ಲಿ ಸರಳ ಜೀವನ ನಡೆಸಲು ಮುಂದಾಗಿರುವ ಹಲವಾರು ಒಂದು ಉದಾಹರಣೆಗಳನ್ನು ಕೂಡ ನಾವು ಕಾಣ್ತಾ ಹೋಗ್ಬೋದು. ಇನ್ನು ಬರುವಂಥದ್ದು ಸನ್ಯಾಸತ್ವವನ್ನು ಸ್ವೀಕರಿಸುವುದು ಅಂತ ಹೇಳುವುದನ್ನು ಕೇಳಿರ್ಬೋದು. ಸನ್ಯಾಸಾಶ್ರಮ ಒಬ್ಬ ಹಿಂದುವಿನ ಜೀವನದಲ್ಲಿ ಈ ಹಂತ ಎನ್ನುವಂಥದ್ದು ಕೊನೆಯ ಹಂತ. ಇದು ಕೊನೆಯ ಹಂತವಾಗಿದ್ದು ಇಲ್ಲಿ ವ್ಯಕ್ತಿ ಎಲ್ಲವನ್ನು ತ್ಯಜಿಸಿದಾಗ ಅಲೆದಾಡುವ ಒಬ್ಬ ಯತಿ ಅಥವಾ ಒಂದು ಸನ್ಯಾಸಿ ಅಂತ ಹೇಳ್ತೇವೆ. ಸನ್ಯಾಸಿ ಅಂತ ಬರುವಂಥದ್ದು ಜೀವನದ ಕೊನೆಯ ಹಂತ ಅಂತ ಹೇಳುವಂಥದ್ದು. ಆದರೆ ಕೆಲವರು ತಮ್ಮ ಜೀವನದಲ್ಲಿ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸುವಂಥದ್ದನ್ನು ನಾವು ಈಗ ಕಾಣ್ತಾ ಇರ್ತೇವೆ. ಈ ಹಂತದಲ್ಲಿ ಏನೆಲ್ಲ ಜವಾಬ್ದಾರಿಗಳಿದೆ, ಹೇಗೆ ಕರ್ತವ್ಯಗಳೆಲ್ಲ ಕೊನೆಗೊಳ್ಳುತ್ತದೆ, ಇಲ್ಲಿ ವ್ಯಕ್ತಿ ಚಿಂತೆ, ಆತಂಕಗಳನ್ನು ಕಡಿಮೆ ಮಾಡಿಕೊಂಡು ಒಂದು ರೀತಿಯ ಜ್ಞಾನೋದಯದ ಅನ್ವೇಷಣೆಯಲ್ಲಿ ತನ್ನ ಉಳಿದಿರುವ ಕೆಲವು ವರ್ಷಗಳನ್ನೇ ಕಳೀತಾನೆ. ಹಲವಾರು ಯತಿಗಳು ತಪಸ್ಸನ್ನು ಮಾಡಲು ಹಿಮಾಲಯಕ್ಕೆ ಹೋಗ್ತಾರೆ. ಈ ಹಂತದಲ್ಲಿಯೇ ಹಿಂದೂ ಸ್ವಯಂ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕಲು ಅಲ್ಲಿ ಪ್ರಯತ್ನ ಮಾಡ್ತಾನೆ. ಹಾಗೆ ಅವನಿಗೆ ಈಗ ಅಹಂ ಇರುವುದಿಲ್ಲ. ಅಹಂ ಅಂದರೆ ಒಂದು ರೀತಿಯ ಈಗೋ ಅಂತ ನಾವು ಕರಿತೇವೆ ನೋಡಿ. ಕೆಲವು ಜನರಿಗೆ ನಾವು ಹೇಳ್ತೇವೆ ಅವನಿಗೆ ತುಂಬ ಈಗೋ ಇದೆ, ಅವಳಿಗೆ ತುಂಬ ಈಗೋ ಇದೆ ಅಂತ ಹೇಳೋದನ್ನು ನೀವು ಕೇಳಿರ್ಬೋದು. ಅಂದರೆ ಅಹಂ ಅಂದರೆ ಏನು? ನಾನು ಬಗ್ಗುವುದಿಲ್ಲ ಅಥವಾ ನಾನು ಹೋಗಿ ಅವಳ ಹತ್ರ ಮಾತನಾಡುವುದಿಲ್ಲ, ಅವಳ ಜೊತೆ ನಾನು ಬೆರೆಯುವುದಿಲ್ಲ, ನಾನು ಅವಳಿಗೆ ಕೊಡುವುದಿಲ್ಲ, ಈ ರೀತಿಯ ಒಂದು ಭಾವನೆಗಳಿರ್ತದೆ ನೋಡಿ. ಅವರಿಗೆ ನಾವು ಅಹಂ ಅಂತ ನಾವು ಕರಿತೇವೆ. ಸಂಚರಿಸುವ ಯತಿಯು ಸಮಾಜದ ಎಲ್ಲ ಸದಸ್ಯರಿಂದಲೂ ಕೂಡ ಹೆಚ್ಚಿನ ಮಟ್ಟದ ಗೌರವವನ್ನು ಸ್ವೀಕರಿಸ್ತಾನೆ. ಧರ್ಮದ ಭಂಡಾರವೆಂದು ಅಂತಹ ವ್ಯಕ್ತಿಯನ್ನು ಪರಿಗಣಿಸಲಾಗ್ತದೆ. ಹಿಮಾಲಯಕ್ಕೆ ಹೋಗುತ್ತಿರುವಾಗ ಹಲವಾರು ಸನ್ಯಾಸಿಗಳನ್ನು ಹೆಚ್ಚಿನ ಗೌರವದಿಂದ ಬರಮಾಡಿಕೊಳ್ಳಲಾಗ್ತದೆ. ಸಂಚರಿಸುವ ಯತಿಗಳ ಪಾದಗಳನ್ನು ತೊಳೆಯಲಿಕ್ಕೆ ಅವರಿರುವ ಸ್ಥಳಕ್ಕೆ ಶ್ರೀಮಂತ ವರ್ತಕರು ಹೋಗ್ತಾರೆ. ಅಷ್ಟೇ ಅಲ್ಲದೆ ರಾಜರು ಕೂಡ ಅಲ್ಲಿಗೆ ಹೋಗುವಂಥದ್ದನ್ನು ಕಾಣ್ಬೋದು. ಸಮಾಜದಲ್ಲಿ ಹೆಚ್ಚಿನ ಮಟ್ಟದ ಗೌರವವನ್ನು ಸನ್ಯಾಸಿ ಪಡೆಯುತ್ತಾನೆ. 4 ಆಶ್ರಮಗಳು ಸಮಾಜದ ಸದಸ್ಯರ ಮೇಲೆ ಅಗಾಧವಾದ ಪ್ರಭಾವವನ್ನು ಕೂಡ ಬೀರಿವೆ. ಸಮಾಜ ಪರಿಣಾಮಕಾರಿ ರೀತಿಯಲ್ಲಿ ಕಾರ್ಯನಿರ್ವಹಿಸಬಹುದೆಂಬುದಾದ್ದರಿಂದ 4 ಹಂತಗಳನ್ನು ಅಲ್ಲಿ ಸಂಘಟಿಸಲಾಗಿದೆ. ಜೀವನದ ಪ್ರತಿಯೊಂದು ಹಂತಗಳಲ್ಲೂ ವ್ಯಕ್ತಿಯ ಮನಸ್ಸು ಪಕ್ವವಾದಂತೆ ಕ್ರಮೇಣವಾಗಿ ತನ್ನ ಕರ್ತವ್ಯಗಳನ್ನು ಹಾಗೂ ಜವಾಬ್ದಾರಿಗಳನ್ನು ವ್ಯಕ್ತಿ ಕೂಡ ಕಲಿತುಕೊಳ್ಳುತ್ತಾನೆ.
ಶಿಸ್ತು ಅಥವಾ ಧರ್ಮವನ್ನು 4 ಹಂತಗಳ ಬೋಧಿಸ್ತಾ ಇದ್ದಿದ್ದು. ಅದರಲ್ಲಿ ವ್ಯಕ್ತಿ ಹಾಗೂ ಸಮಾಜಗಳೆರಡರ ಅನುಭೋಗ, ಬೌದ್ಧಿಕ ಹಾಗೂ ಆಧ್ಯಾತ್ಮಿಕ ಉನ್ನತಿಗೋಸ್ಕರ ಕಾರ್ಯನಿರ್ವಹಣೆಯ ಎಲ್ಲೆಗಳನ್ನು ಅಲ್ಲಿ ನಾವು ನಿರೂಪಿಸ್ತದೆ. ವರ್ಣಧರ್ಮ ಎನ್ನುವಂಥದ್ದು ಪುರಾತನ ಹಿಂದೂ ಸಮಾಜದ ಸಂಘಟನೆಗೆ ವರ್ಣಧರ್ಮವು ಸಂಬಂಧಿಸಿದೆ. ಸಾಮಾಜಿಕ ಏಣಿ ಶ್ರೇಣಿಯಲ್ಲಿ ಒಬ್ಬರ ಅಂತಸ್ತಿಗನುಸಾರವಾಗಿ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ವರ್ಣಧರ್ಮವು ಅನ್ವಯಿಸ್ತದೆ. ಪುರಾತನ ಹಿಂದೂ ಸಮಾಜವು 4 ಪದರುಗಳ ವರ್ಗೀಕರಣವನ್ನು ಒಳಗೊಂಡಿರ್ತದೆ. ಇದರಲ್ಲಿ ಚಾತುರ್ವರ್ಣ ವ್ಯವಸ್ಥೆ ಅಂತ ಕೇಳಿರ್ಬೋದು. ವರ್ಣ ವ್ಯವಸ್ಥೆಯಲ್ಲಿ ಕೂಡ ಶ್ರಮ ವಿಭಜನೆ ಒಂದು ಬಗೆಯಾಗಿತ್ತು. ಯಾವುದೇ ಸಾಮಾಜಿಕ ಸಂಘಟನೆಗೆ ಶ್ರಮ ವಿಭಜನೆ ಮೂಲಭೂತವಾಗಿರ್ತದೆ. ಇನ್ನು ಇದರಲ್ಲಿ ನೀವು ನೋಡೋದಾದರೆ ತುಂಬಾ ಅದರಲ್ಲಿ ಯೋಚನೆ ಮಾಡಲಿಕ್ಕೆ ಏನೂ ಕೂಡ ಇಲ್ಲ. ಹಿಂದಿನ ಕಾಲದಲ್ಲಿ ನಾವು ಗುರುಕುಲ ವ್ಯವಸ್ಥೆ ಇತ್ತು, ವರ್ಣಧರ್ಮ ಇತ್ತು, ಆಮೇಲೆ ಪುರುಷಾರ್ಥಗಳೆಲ್ಲ ಇದ್ದವು. ಅದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೇವೆ. ಇದರಲ್ಲಿ ಕೂಡ ಆ ಧರ್ಮ ಅಂತ ಬಂದಾಗ ಅಲ್ಲಿ ಬೇಟೆಯಾಡುವ ಜಾತಿಯಲ್ಲಿ ಜನ್ಮ ತಾಳಿದ ವಿದ್ವಾಂಸರಾದ ವಾಲ್ಮೀಕಿಯವರು ಗೌರವಾನ್ವಿತ ದಾರ್ಶನಿಕರಾದರು. ಇನ್ನು ಅದರಲ್ಲಿ ಕೆಲವು ಸಿದ್ಧಾಂತಗಳನ್ನು ನೋಡ್ಬೋದು. ವರ್ಣವ್ಯವಸ್ಥೆಯ ಉಗಮದ ಕುರಿತಂತೆ ಭಿನ್ನ ವಿಶ್ಲೇಷಣೆ ಕೂಡ ವಿದ್ವಾಂಸರು ಕೊಡ್ತಾರೆ. ಅದರಲ್ಲಿ ಋಗ್ವೇದದಲ್ಲಿ ಪುರುಷ ಸೂಕ್ತವೆಂದು ಕರೆಯಲಾಗುವ ಪುರಾತನ ಸಾಹಿತ್ಯದಲ್ಲಿ ವರ್ಣವ್ಯವಸ್ಥೆ ಬಗೆಗೆ ಮೊದಲಿಗೆ ಹೇಳಲಾಗಿದ್ದು, ಇದರಲ್ಲಿ ಒಂದು ಜೈವಿಕತೆ ಅಥವಾ 4 ವಿಧದ ವಿಶಾಲ ಅಂಗಾಂಗಗಳನ್ನು ಹೊಂದಿರುವ ಪುರುಷನಿಗೆ ಸಮಾಜವನ್ನು ಹೋಲಿಸಿದ್ದು, ಪ್ರತಿಯೊಂದು ವರ್ಣವು ಚಟುವಟಿಕೆಯ ಒಂದು ನಿರ್ದಿಷ್ಟ ಬಗೆಯನ್ನು ನೆರವೇರಿಸಬೇಕಾಗ್ತದೆ. ಇಲ್ಲಿ ನಾನು ಅವರು ಕೊಟ್ಟದನ್ನು ನಿಮಗೆ ಓದಿ ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ತುಂಬ ಜನರಿಗೆ ಟೆಕ್ಸ್ಟ್ ಬುಕ್ಕುಗಳು ಸಿಗಲಿಲ್ಲ. ತುಂಬ ಜನರಿಗೆ ಈ ನೋಟ್ಸುಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಕೂಡ ಆಗ್ತಾ ಇಲ್ಲ. ಯಾಕಂದರೆ ನಾವು ಹಗಲಿನಲ್ಲಿ ಬೇರೆ ಕೆಲಸಗಳಿಗೆಲ್ಲ ಹೋಗಲಿಕ್ಕೆ ಇರ್ತದೆ. ರಾತ್ರಿ ಸಮಯದಲ್ಲಿ ಕೇವಲ 1 ಗಂಟೆಗಳ ಕಾಲ, 10 ನಿಮಿಷಗಳ ಕಾಲ, ಅರ್ಧ ಗಂಟೆಗಳ ಕಾಲ ಮಾತ್ರ ನಮಗೆ ಓದಲಿಕ್ಕೆ ಸಮಯಗಳು ಇರೋದ್ರಿಂದ, ಅದರಲ್ಲೂ ಕೂಡ ಟೆಕ್ಸ್ಟ್ ಬುಕ್ ಇಲ್ಲ ಅಂತಾದರೆ ಅವರಿಗೆ ಓದಲಿಕ್ಕೂ ಕೂಡ ತುಂಬಾ ಕಷ್ಟ ಆಗ್ತದೆ. ಆದ್ದರಿಂದ ನಾನೇನು ಮಾಡ್ತೇನೆ ಅಂದರೆ, ನಮಗೆ ಸಿಕ್ಕಿರುವಂತಹ ಟೆಕ್ಸ್ಟ್ ಬುಕ್ಕಿನಿಂದ ಅಲ್ಲಿ ಕೊಟ್ಟಿರುವಂಥದ್ದನ್ನು ಓದಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ತುಂಬ ಜನರಿಗೆ ಅನ್ನಿಸ್ಬೋದು, ಇವರೇನು ಅದರಲ್ಲಿರುವಂಥದ್ದನ್ನೇ ಓದಿ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಯಾರಿಗೆ ಪುಸ್ತಕಗಳಿಲ್ಲೂ ಅವರಿಗೆ ಅನುಕೂಲ ಆಗಲಿ ಎನ್ನುವಂಥ ಕಾರಣದಿಂದಾಗಿ ನಾನು ಅಲ್ಲಿರುವಂಥ ವಿಚಾರವನ್ನು ನಿಮಗೆ ಓದಿ ತಿಳಿಸ್ತಾ ಇರುವಂಥದ್ದು. ಇನ್ನು ಪುಸ್ತಕವನ್ನು ನೋಡಲಿಕ್ಕೆ ಸಮಯ ಇಲ್ಲ, ಬೇರೆ ಪುಸ್ತಕಗಳನ್ನು ಜೆರಾಕ್ಸ್ ಮಾಡಲಿಕ್ಕೆ ಸಮಯ ಇಲ್ಲ ಅಂತ ಆದಾಗ ಈ ವಿಡಿಯೋವನ್ನು ಕೇಳ್ತಾ ಅಭ್ಯಾಸವನ್ನು ಮಾಡ್ಕೊಳ್ಬೋದು. ಈ ವಿಡಿಯೋಗಳನ್ನು ನೀವು ಪ್ರಯಾಣ ಮಾಡ್ತಾ ಇರುವಾಗ ಅಭ್ಯಾಸವನ್ನು ಮಾಡ್ಕೊಳ್ಬೋದು. ಇನ್ನು ನಿಮ್ಮ ಬೇರೆ ಕೆಲಸಗಳ ಜೊತೆಗೆ ಈ ಒಂದು ವಿಡಿಯೋವನ್ನು ಕೇಳ್ತಾ ನಿಮಗೆ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಬೋದು ಎನ್ನುವಂತಹ ಒಂದೇ ಒಂದು ದೃಷ್ಟಿಯಿಂದ ನಾನು ಅಲ್ಲಿರುವಂಥ ವಿಚಾರವನ್ನು ನಿಮಗೆ ತಿಳಿಸ್ತಾ ಇರುವಂಥದ್ದು. ಅದರ ಹೆಚ್ಚಿನದಾಗಿ ಕಳೆದ ವಿಡಿಯೋದಲ್ಲೆಲ್ಲ ಕೆಲವೊಂದಿಷ್ಟನ್ನು ವಿವರಿಸಿದ್ದೇನೆ. ಇನ್ನು ಕೆಲವೊಂದಿಷ್ಟನ್ನು ಅಲ್ಲಿರುವಂಥದ್ದನ್ನು ನಿಮಗೆ ಓದಿ ತಿಳಿಸಿರುವಂಥದ್ದು. ನಾನು ಕೂಡ KSOU ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಿಮಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ನಿಮಗೆಲ್ಲರೂ ಕೂಡ ಸಹಾಯ ಆಗಬೇಕು. ತುಂಬ ಜನ KSOUನಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅವರಿಗೆ ಸರಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲದಿರ್ಬೋದು, ಅಥವಾ ಪುಸ್ತಕಗಳು ಇಲ್ಲದಿರ್ಬೋದು. ಅಂದರೆ ಪುಸ್ತಕಗಳು ಸಿಗ್ತದೆ, ಅವರ ಆಫೀಸಲ್ಲಿ ಅವರೇ ಪುಸ್ತಕಗಳನ್ನು ನಮಗೆ ಕೊಡ್ತಾರೆ. ಕೆಲವೊಂದು ಬಾರಿಯಲ್ಲಿ ಆ ಒಂದು ಪ್ರಿಂಟ್ ಮಾಡಿರುವಂಥದ್ದು ಮುಗ್ದಿರ್ಬೋದು, ಅಥವಾ ಟೆಕ್ಸ್ಟ್ ಬುಕ್ಕುಗಳ ಸ್ಟಾಕ್ ಬರದೇ ಇದ್ದಿರ್ಬೋದು. ಅಂತಹ ಸಂದರ್ಭದಲ್ಲಿ ಟೆಕ್ಸ್ಟ್ ಬುಕ್ಕುಗಳು ಸಿಗದಿದ್ದಂತಹ ಸಂದರ್ಭದಲ್ಲಿ ನಾವು ಓದ್ಕೊಳ್ಳೇಬೇಕು, ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಳೇಬೇಕು. ಹಾಗೆ ನಮಗೆ ಪದವಿ ಬೇಕು ಅಂತಾದರೆ ನಾವು ಅಭ್ಯಾಸಗಳನ್ನು ಮಾಡಬೇಕು. ಅಭ್ಯಾಸಗಳನ್ನು ಮಾಡಬೇಕಾದ್ರೆ ನಮಗೆ ಆ ವಿಚಾರದ ಬಗ್ಗೆ ಸ್ವಲ್ಪ ಆದರೂ ಕೂಡ ಗೊತ್ತಿರಬೇಕು. ಕೇಳ್ತಾ ನಿಮಗೆ ಪರೀಕ್ಷೆಯ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ. ಆದ್ದರಿಂದ ಕೇಳ್ತಾ ಅಭ್ಯಾಸವನ್ನು ಮಾಡಬೇಕು ಅಂತಾದರೆ ನಾನು ನಿಮಗೆ ಅದರಲ್ಲಿರುವಂಥ ವಿಚಾರವನ್ನು ಓದಿ ತಿಳಿಸ್ತಾ ಇರುವಂಥದ್ದು. ಇನ್ನು ಬನ್ನಿ ಈ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ. ವರ್ಣಧರ್ಮ, ಆಗ ನಾವು ಪ್ರತಿಯೊಂದು ವರ್ಣವು ಚಟುವಟಿಕೆಯ ಒಂದು ನಿರ್ದಿಷ್ಟ ಬಗೆಯನ್ನು ಹೇಳ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಾಹ್ಮಣರು ತಲೆಯನ್ನು ಪ್ರತಿನಿಧಿಸಿದರೆ ಭುಜವನ್ನು ಕ್ಷತ್ರಿಯರು, ತೊಡೆಗಳನ್ನು ವೈಶ್ಯರು, ಪಾದಗಳು ಶೂದ್ರರು ಅಂತ ಇಲ್ಲಿ ಪ್ರತಿನಿಧಿಸಿದ್ದಾರೆ ಅಂತ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ವರ್ಣ ವ್ಯವಸ್ಥೆಯು ಒಂದು ಕಾಲ್ಪನಿಕ ನಿರೂಪಣೆಯಾಗಿದ್ದು, ಇಲ್ಲಿ ಪ್ರತಿಯೊಂದು ವರ್ಣದ ಕಾರ್ಯಗಳನ್ನು ಅವುಗಳ ಚಟುವಟಿಕೆಗಳನುಸಾರ ನಿರ್ದಿಷ್ಟವಾಗಿ ಚಿತ್ರಿಸಲಾಗಿದೆ ಎಂಬುದನ್ನು
ದಾರ್ಶನಿಕರು ಅವಲೋಕಿಸಿದ್ದಾರೆ. ಅಂಥವುಗಳು ಉದಾಹರಣೆಗೆ ಉಪಾಧ್ಯಾಯರು, ವಿದ್ವಾಂಸರು ಆಗಿರುವುದರಿಂದಾಗಿ ಬ್ರಾಹ್ಮಣರು ಜ್ಞಾನದ ಬಗೆಗೆ ಸಂಬಂಧ ಹೊಂದಿರುತ್ತಾರೆ. ಭುಜಗಳನ್ನು ಪ್ರತಿನಿಧಿಸುವುದರಿಂದಾಗಿ ಕ್ಷತ್ರಿಯರು ಯೋಧರಾಗಿರುತ್ತಾರೆ. ಭುಜಗಳು ಪರಾಕ್ರಮ ಮತ್ತು ಶಕ್ತಿಗಳ ಸಂಕೇತಗಳಾಗಿವೆ. ತೊಡೆಗಳಿಂದ ಬಂದ ವೈಶ್ಯರು ವರ್ತಕ ಸಮುದಾಯದವರಾದ್ದರಿಂದ ಚಲನೆಯ ಸಂಕೇತವಾಗಿದ್ದಾರೆ. ಸೇವಾ ಕೆಲಸಗಳನ್ನು ನೆರವೇರಿಸುವಂತಹ ಶೂದ್ರರು ಪಾದಗಳನ್ನು ಪ್ರತಿನಿಧಿಸಿದ್ದಾರೆ. ಹೀಗಾಗಿ ವರ್ಣಗಳ 4 ಬಗೆಗಳ ಕಾರ್ಯಗಳಲ್ಲಿ ಪರಸ್ಪರಾವಲಂಬನೆಯನ್ನು ಹೊಂದಿದ್ದು ಒಟ್ಟಾಗಿ ಸಮಾಜವನ್ನು ರೂಪಿಸಿವೆ. 4 ವರ್ಣಗಳ ಕಾರ್ಯಗಳನ್ನು ನಿರ್ದಿಷ್ಟವಾಗಿ ರೂಪಿಸಲಾಗಿದೆ. ಮೊದಲ 3 ವರ್ಣದ ಹುಡುಗರು ಜನಿವಾರ ತೊಡುವುದರಿಂದ ಅಥವಾ ಉಪನಯನ ಮಾಡುವುದರಿಂದಾಗಿ ಅವರನ್ನು ದ್ವಿಜರೆಂದು ಕರೆಯಲಾಗುತ್ತದೆ. ಶಿಕ್ಷಣವನ್ನು ಪಡೆಯುವುದಕ್ಕೋಸ್ಕರ ಗುರುಕುಲಕ್ಕೆ ಅವರನ್ನು ಕಳುಹಿಸುವ ಮೊದಲು ಪವಿತ್ರ ಗಾಯತ್ರಿ ಮಂತ್ರವನ್ನು ಉಪದೇಶಿಸಲಾಗುತ್ತದೆ. 4 ವರ್ಗಗಳ ಪ್ರತಿಯೊಂದು ಕೂಡ ಬಣ್ಣಕ್ಕೆ ಅನ್ವಯಿಸುತ್ತದೆ ಎಂಬುದಾಗಿ ವರ್ಣ ಪರಿಕಲ್ಪನೆಯನ್ನು ಕೆಲವು ವಿದ್ವಾಂಸರು ವಿಶ್ಲೇಷಿಸಿದ್ದಾರೆ. ಹಾಗಾಗಿ ಮೇಲುಮಟ್ಟದಲ್ಲಿರುವ 3 ಆರ್ಯ ಜಾತಿಗಳು ಬಿಳಿವರ್ಣ, ತಾಮ್ರವರ್ಣ, ಹಳದಿ ಬಣ್ಣಗಳನ್ನು ಪ್ರತಿನಿಧಿಸಿದ್ದವೆಂದು ಭಾವಿಸಲಾಗಿದೆ. ಹಾಗೂ ಆರ್ಯರೇತರರು ಅಂದರೆ ಆರ್ಯರಲ್ಲದೆ ಇನ್ನಿತರ ವರ್ಗದವರು ಕಪ್ಪು ವರ್ಣದವರಾಗಿದ್ದವರಿಂದಾಗಿ ಶೂದ್ರರಾಗಿದ್ದಾರೆ. ಆದ್ದರಿಂದ ಆರ್ಯರ ವಲಸೆಯ ಸಿದ್ಧಾಂತವು ಜಿಜ್ಞಾಸೆಯಿಂದ ಕೂಡಿದ್ದು ಇಂದಿಗೂ ಕೂಡ ವಿವಾದದಲ್ಲಿಯೇ ಇದೆ. ಈಗಲೂ ಕೂಡ ಒಂದು ವಿಚಾರ ವಿವಾದದಲ್ಲಿದೆ. ಇನ್ನೂ ತುಂಬ ಜನ ಈ ವರ್ಣ ಧರ್ಮದ ವಿಚಾರದ ಬಗ್ಗೆ ನೋಡುವುದಾದರೆ ಇದೆಲ್ಲ ಸುಳ್ಳು, ಇದೆಲ್ಲ ಕಾಲ್ಪನಿಕ ಕಥೆಯಾಗಿದೆ ಅಂತ ಕೂಡ ಹೇಳ್ತಾರೆ. ಇನ್ನು ಕೆಲವರು ಇದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಈ ರೀತಿಯ ಒಂದು ವ್ಯವಸ್ಥೆ ಇತ್ತು, ಈ ರೀತಿಯ ವ್ಯವಸ್ಥೆ ಆಗ್ತಾ ಇತ್ತು, ಆದರೆ ಅದನ್ನು ನೋಡಿದವರು ಯಾರೂ ಇಲ್ಲ. ಗ್ರಂಥಗಳಲ್ಲಿ ಆಗಿರ್ಬೋದು, ಒಂದು ಪುಸ್ತಕಗಳಲ್ಲಿ ಬರೆದಿರುವಂಥ ವಿಚಾರಗಳಲ್ಲಿ ನಮಗೆ ಗೊತ್ತಾಗಿದೆ ವಿನಃ ಯಾರು ಕೂಡ ಕಣ್ಣಾರೆ ಕಂಡವರು ಇಲ್ಲ. ಅಥವಾ ಇನ್ನೂ ಕೆಲವರು ವಿದ್ವಾಂಸರು ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ರೀತಿಯಾಗಿರಲಿಲ್ಲ, ಒಂದು ವರ್ಣ ವ್ಯವಸ್ಥೆ ಅಂತ ಇತ್ತು, ಇವರು ಹೇಳುವಷ್ಟು ತೀರಾ ಅದನ್ನು ವಿವರಿಸುವಂಥ ಮಟ್ಟಕ್ಕೆ ಅದು ಇರಲಿಲ್ಲ ಎನ್ನುವಂಥದ್ದು ಹೇಳ್ತಾರೆ. ಹೀಗೆ ಯಾವುದನ್ನು ನಂಬಬೇಕು ಅಥವಾ ಯಾವುದನ್ನು ಬಿಡಬೇಕು ಎನ್ನುವಂಥದ್ದು ನಮ್ಮ ವಿಚಾರ ಅಲ್ಲ. ನಮಗಿಲ್ಲಿ ಕೊಟ್ಟಿರುವಂಥದ್ದೇನು, ವರ್ಣಧರ್ಮ ಅಂತ ವಿಚಾರ. ಈಗ ಪರೀಕ್ಷೆಗೆ ಬರುವಂಥ ವಿಚಾರಕ್ಕೆ ನಾವು ಉತ್ತರವನ್ನು ಬರಿಬೇಕಾಗಿರುವಂಥದ್ದು ನಿಮ್ಮ ವಿಚಾರಧಾರೆಯಲ್ಲಿ ನಿಮಗೆ ಗೊತ್ತಿರುವಷ್ಟು ವಿಚಾರಗಳನ್ನು ನಾವು ಬರಿತಾ ಹೋಗುವಂಥದ್ದು. ಈ KSOU ಪರೀಕ್ಷೆಯಲ್ಲಿ ನಾವು BA ಪದವಿಯನ್ನು ಮಾಡ್ತಾ ಇದ್ದೇವೆ ಅಂತಾದರೆ ಒಂದು ಪ್ರಶ್ನೆಗೆ ಇದೇ ರೀತಿಯಾಗಿ ಉತ್ತರ ಇರಬೇಕು ಅಂತ ಯಾವುದೇ ನಿಯಮ ಇಲ್ಲ ಸ್ನೇಹಿತರೆ. ಒಂದು ಪ್ರಶ್ನೆ ಉತ್ತರ ನೀವು ಬರಿತಾ ಇದ್ದೀರಿ ಅಂತಾದರೆ ಆ ಪ್ರಶ್ನೆಗೆ ಸಂಬಂಧಪಟ್ಟ ವಿಚಾರ ನಿಮ್ಮ ಜ್ಞಾನದೊಳಗೆ, ನಿಮ್ಮ ಮನಸ್ಸಿನೊಳಗೆ ಏನೆಲ್ಲ ವಿಚಾರಗಳು ಬರ್ತದೆ ಅದನ್ನೆಲ್ಲವನ್ನು ಕೂಡ ಬರಿತಾ ಹೋಗುವಂಥದ್ದು. ಸಾಧಾರಣವಾಗಿ 5 ಅಂಕ ಅಂತ ಬಂದಾಗ 1.5 ಪುಟದಷ್ಟು ನಿಮ್ಮ ಉತ್ತರ ಇರಲಿ. 10 ಅಂಕದ ಪ್ರಶ್ನೆ ಬಂದಾಗ 3 ರಿಂದ 4 ಪುಟದಷ್ಟು ಉತ್ತರ ಬರೀಬೇಕು. ಹಾಗೆ 15 ಅಂಕದ ಪ್ರಶ್ನೆ ಬಂದಾಗ 4 ರಿಂದ 5 ಪುಟದಷ್ಟು ಉತ್ತರವನ್ನು ಬರೆದರೆ ನಮಗೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ. ಇನ್ನು ವರ್ಣ ವ್ಯವಸ್ಥೆಯು ವ್ಯಕ್ತಿಯ ದಕ್ಷತೆಯನ್ನು ಹಾಗೂ 4 ಗುಣಗಳನ್ನು ಪ್ರತಿನಿಧಿಸುವಂತಹ ಅಥವಾ ವ್ಯಕ್ತಿಯ ಮೂಲಭೂತ ಭಾವನೆ ಮತ್ತು ಯೋಗ್ಯತೆಗಳನ್ನು ಆಧರಿಸಿದೆ ಎಂದು ಕೆಲವು ವಿದ್ವಾಂಸರು ಅವಲೋಕಿಸಿದ್ದಾರೆ. ವಿನೀತ ಹಾಗೂ ಪಾಂಡಿತ್ಯವನ್ನು ಹೊಂದಿದ್ದ ಬ್ರಾಹ್ಮಣರು ಸಾತ್ವಿಕ ಗುಣವನ್ನು, ವಿನೀತ ಹಾಗೂ ಧೈರ್ಯಶಾಲಿಗಳಾದ ಕ್ಷತ್ರಿಯರು ಸಾತ್ವಿಕ ಹಾಗೂ ರಾಜಸ್ವಿಕ ಗುಣವನ್ನು, ಬಲಯುತವಾದ ಭಾವನೆ ಉದ್ದೇಶಗಳೊಂದಿಗೆ ಶ್ರೀಮಂತರಾದವರಾದ ವೈಶ್ಯರು ರಾಜಸ್ವಿಕ ಹಾಗೂ ತಾಮಸ ಗುಣಗಳನ್ನು, ಬಲಯುತವಾದ ಭಾವನೆಗಳನ್ನು ಹೊಂದಿರುವ ಶೂದ್ರರು ತಾಮಸ ಗುಣಗಳನ್ನು ಹೊಂದಿರುತ್ತಾರೆ. ಇದು ಪುರಾತನ ಭಾರತದಲ್ಲಿನ ಸಾಮಾಜಿಕ ವ್ಯವಸ್ಥೆಯಾಗಿತ್ತು. ಎಲ್ಲ ಸಮಾಜಗಳಲ್ಲೂ ಸಾಮಾಜಿಕ ಸ್ತರವಿನ್ಯಾಸ ಕಂಡುಬರ್ತದೆ. ವಾಸ್ತವವಾಗಿ ಸಮಾನತೆಯನ್ನು ತಿಳಿದುಕೊಂಡು ಸಮಾಜವು ಒಂದು ಸಾಮಾಜಿಕ ಕಾಲ್ಪನಿಕ ಕಥೆಯಾಗಿದೆ ಎಂದು ಸೊರೋಕಿನ್ ಹೇಳಿದ್ದಾರೆ. ಮಾನವನ ದಕ್ಷತೆ ಆಧಾರದ ಮೇಲೆ ಅವನನ್ನು ವರ್ಗೀಕರಿಸುವ ಹಾಗೂ ಸಾಮಾಜಿಕ ಸಂಘಟನೆಯ ಒಳತಿಗೆ ಫಲದಾಯಕವಾಗಿ ಕೊಡುಗೆ ನೀಡಲಿಕ್ಕೆ ಅವನನ್ನು ತರಬೇತು ನೀಡುವುದು ವರ್ಣ ವ್ಯವಸ್ಥೆಯಲ್ಲಿನ ಮೂಲಭೂತ ವಿಚಾರ ಆಗಿದೆ. ಇನ್ನು ಅದರಲ್ಲೇ ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ವಿವಿಧ ಧಾರ್ಮಿಕ ಆಚರಣೆಗಳು, ಕ್ಷತ್ರಿಯರು ಸಮಾಜದ ರಕ್ಷಕರಾಗಿದ್ದಾರೆ, ವೈಶ್ಯರು ವರ್ತಕರಾಗಿದ್ದಾರೆ, ಶೂದ್ರರು ದುಡಿಯುವ ವರ್ಗದವರಾಗಿದ್ದಾರೆ. ಈ ರೀತಿಯ ಪಾಯಿಂಟ್ಸ್ಗಳನ್ನು ನಾವಲ್ಲಿ ಕಾಣ್ಬೋದು. ಇನ್ನು ವರ್ಣ ಮತ್ತು ಜಾತಿ ಅಂತ ಬಂದಾಗ ಕೂಡ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಕಾಣ್ಬೋದು. ಇದೆಲ್ಲ ಕೂಡ ನಮಗೆ ಗೊತ್ತಿದ್ದರೆ ನಮಗೆ ಅದನ್ನು ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಕಾರಣದಿಂದಾಗಿ ನಾವು ಅವುಗಳನ್ನು ಓದ್ಕೊಳ್ಳುವಂಥದ್ದು.
ನೋಡಿ, ಈ ವಿಚಾರ ಕೂಡ ನಿಮಗೆ ಸ್ವಲ್ಪ ಗೊತ್ತಿರಲಿ. ಯಾಕಂದರೆ ಯಾವ ಪ್ರಶ್ನೆಗಳನ್ನು ಕೊಡ್ತಾರೆ ಎನ್ನುವಂಥದ್ದು ನಮಗೆ ಗೊತ್ತಿರುವುದಿಲ್ಲ. ಆದರೆ ಹೆಚ್ಚಾಗಿ ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆಗಳನ್ನು ಅವರು ಕೊಡ್ತಾರೆ. ಅದರಿಂದ ಆದಷ್ಟು ಪುಸ್ತಕದಲ್ಲಿರುವಂಥ ಎಲ್ಲ ವಿಚಾರವನ್ನು ಕವರ್ ಮಾಡಬೇಕು ಅಂತಂದರೆ ಹೇಗೆ? ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3, ಬ್ಲಾಕ್ 4, 4 ಬ್ಲಾಕಿನಲ್ಲಿರುವಂತಹ ವಿಚಾರಗಳನ್ನು, 4 ಬ್ಲಾಕಿನಲ್ಲಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. 4 ಬ್ಲಾಕ್ನಲ್ಲಿರುವಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತರಗಳನ್ನು ಕಲಿಬೇಕಾಗಿರುವಂಥದ್ದು. ನಾವು ಇಲ್ಲಿ ಕಲಿಬೇಕಾಗಿರಬೇಕಾದ್ರೆ ಅದರ ವಿವರಣೆಯನ್ನು ಕಲಿಯುವಂಥದ್ದಲ್ಲ, ಅಥವಾ ವಿವರಣೆಯನ್ನು ಬಾಯ್ಪಾಠ ಮಾಡಿಕೊಳ್ಳುವಂಥದ್ದು ಅಲ್ಲ, ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿಕೊಳ್ಬೇಕು, ಪಾಯಿಂಟ್ಸ್ಗಳನ್ನು ಕಲಿಬೇಕು. ನಮಗೆ ಇಲ್ಲಿ ತುಂಬಾ ಅಗತ್ಯವಾಗಿರುವಂಥದ್ದು, ನಮ್ಮ ಅಗತ್ಯಕ್ಕೆ ಬೇಕಾಗುವಂತಹ ಮಾರ್ಕ್ಗಳನ್ನು, ಅಂಕಗಳನ್ನು ಪಡಿಕೊಳ್ಬೇಕು ಅಂತಾದರೆ ನಾವು ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿಕೊಳ್ಬೇಕು. ಇನ್ನು ಅನೇಕ ಜನರ ಪ್ರಶ್ನೆ ಇದೆ. ಹಾಗಾದರೆ ನಾವು ಬಾಯ್ಪಾಠ ಮಾಡಿಯೇ ಓದ್ಕೊಳ್ಬೇಕಾ? ಅರ್ಥ ಮಾಡಿಕೊಂಡ್ರೆ ಆಗೋದಿಲ್ವ ಅಂತ? ಖಂಡಿತವಾಗಿಯೂ ನೀವು ಅರ್ಥ ಮಾಡಿಕೊಂಡು ಓದ್ಕೊಳ್ತಾ ಇದ್ದೀರಿ ಅಂತಾದರೆ ಅದರಿಂದ ಬೆಸ್ಟ್ ವಿಷಯ ಬೇರೆ ಏನೂ ಇಲ್ಲ. ಅರ್ಥ ಮಾಡ್ಕೊಳ್ತಾ ಇದ್ದೀರಿ, ಅರ್ಥ ಮಾಡ್ಕೊಂಡು ಓದ್ಕೊಳ್ತೀರಿ, ಅರ್ಥ ಮಾಡಿಕೊಂಡು ಬರಿತಾ ಇದ್ದೇನೆ ಅಂತಾದರೆ ನಿಮಗೆ ಬೇಗನೆ ಎಲ್ಲವನ್ನು ಕಲೀಲಿಕ್ಕೆ ಸಾಧ್ಯ ಇದೆ. ಇನ್ನೂ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಓದ್ಕೊಳ್ಳಿಕ್ಕೆ ಸಮಯ ಇಲ್ಲ, ಪುಸ್ತಕವನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ, ಕೇವಲ ನಿಮ್ಮ ವಿಡಿಯೋವನ್ನು ಮಾತ್ರ ಕೇಳ್ಕೊಂಡಿದ್ದೇನೆ ಅಂತದ್ದವರು ನೀವೇನು ಮಾಡಬೇಕು ಅಂದರೆ ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿಕೊಳ್ಬೇಕು. ಪಾಯಿಂಟ್ಸ್ಗಳು ಸರಿಯಾಗಿ ಬಂದರೆ ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನಾವು ಬರಿತಾ ಹೋಗುವಂಥದ್ದು. ನಮ್ಮ ಜ್ಞಾನದೊಳಗೆ ನಮ್ಮ ಒಂದು ವಿಷಯ ತಿಳ್ಕೊಂಡಿರುವಂಥ ವಿಚಾರಗಳ ಬಗ್ಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಬರಿತಾ ಹೋಗುವಂಥದ್ದು. ಆದ್ದರಿಂದ ನಮಗೆ ಅಷ್ಟು ಪುಟಗಳನ್ನು ಬರೆದರೆ ಒಳ್ಳೆಯದು, ಒಳ್ಳೆಯ ಅಂಕಗಳು ಸಿಗ್ತದೆ ಎನ್ನುವ ಕಾರಣದಿಂದಾಗಿ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು. ಇನ್ನು ಇಲ್ಲೇನೋ ವಿಚಾರ ಇದೆ ನೋಡಿ. ಸಮಾಜದಲ್ಲಿ ಜನ್ಮ ತಾಳುವ ಈಡೇರಿಕೆಯಲ್ಲಿ ಋಣಗಳು ಕಾರ್ಯಗಳನ್ನು ನಿರ್ವಹಿಸ್ತದೆ. 4 ಋಣ ನಾವು ಕೇಳಿರ್ಬೋದು, ತುಂಬ ಕಡೆ ನೀವು ಕೇಳಿರ್ಬೋದು, ಅವರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ, ಆ ಒಂದು ಋಣ ಇದೆಯಲ್ಲ ನಮ್ಮ ಮೇಲೆ, ಆ ಋಣದಿಂದಾಗಿ ನಾನು ಅವನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ಈ ರೀತಿಯ ಕಾರಣಗಳನ್ನು, ಈ ರೀತಿಯ ವಿಚಾರಣೆಗಳನ್ನು ಹಲವು ಬಾರಿ ಕೇಳಿರುವಂಥದ್ದು. 1 ದೇವ ಋಣ, 2 ಗುರು ಹಾಗೂ ಋಷಿಗಳ ಋಣ, 3 ಪೂರ್ವಜರ ಹಾಗೂ ಪಿತೃ ಋಣ. ಒಟ್ಟು 3 ಋಣಗಳನ್ನು ನಾವಿಲ್ಲಿ ಕಾಣ್ಬೋದು. ಯಾವುದೆಲ್ಲ? ದೇವ ಋಣ, ಗುರು ಹಾಗೂ ಋಷಿಯ ಗುಣ, ಪೂರ್ವಜರ ಹಾಗೂ ಪಿತೃ ಋಣ ಎನ್ನುವಂಥದ್ದು. ದೇವಋಣ ಅಂತ ಹೇಳಿದರೆ ಮಾನವ ಜೀವಿಗಳಾಗಿ ನಮ್ಮನ್ನು ಸೃಷ್ಟಿಸಿರುವುದಕ್ಕೆ ದೇವರಿಗೆ ಧನ್ಯವಾದವನ್ನು ಅರ್ಪಿಸಲೇಬೇಕು. ದೇವರಿಗೆ ಹೆಚ್ಚಿನ ಮಟ್ಟದ ಭಕ್ತಿಭಾವವನ್ನು ತೋರಿಸುವುದರ ಮೂಲಕ ಈ ಒಂದು ಋಣವನ್ನು ತೀರಿಸಬಹುದು. ಗ್ರಂಥಗಳ ಅನುಸಾರ ತನ್ನ ದಿನನಿತ್ಯದ ಆಚರಣೆಗಳನ್ನು ವ್ಯಕ್ತಿ ನೆರವೇರಿಸಬೇಕು. ಪವಿತ್ರ ಸ್ಥಳಗಳಿಗೆ ಯಾತ್ರಾತ್ರಿಗಳಾಗಿ ಹೋಗುವಂಥದ್ದು, ಅಲ್ಲಿ ಒಂದು ರೀತಿಯ ಶಕ್ತಿ ಸಿಗುವಂಥದ್ದು, ಅಲ್ಲಿ ಒಂದು ಗೌರವವನ್ನು ತೋರಿಸಲಿಕ್ಕೆ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ತುಂಬಾ ಮುಖ್ಯವಾಗಿರುವಂಥದ್ದು. ಗುರು ಹಾಗೂ ಋಷಿಗಳ ಋಣ, ಗುರು ಹಾಗೂ ಋಷಿಗಳ ಋಣ ಜ್ಞಾನ ಹಾಗೂ ಶಿಕ್ಷಣವನ್ನು ನೀಡಿರುವುದರಿಂದಾಗಿ ಗುರುಗಳಿಗೆ ಹಾಗೂ ಋಷಿಗಳಿಗೆ ಒಬ್ಬ ವ್ಯಕ್ತಿ ತನ್ನ ಋಣವನ್ನು ತೀರಿಸಬೇಕು. ಅತ್ಯುನ್ನತ ಕಾಣಿಕೆಯನ್ನು ಒಬ್ಬ ವ್ಯಕ್ತಿ ಪಡೆಯುವುದೆಂದರೆ ಅದು ಶಿಕ್ಷಣದ ಕಾಣಿಕೆಯಾಗಿದೆ. ಇದು ಜ್ಞಾನವಾಗಿದ್ದು ಯುಕ್ತ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಹಾಗೂ ಸಮಾಜದಲ್ಲಿ ಒಂದು ಸೂಕ್ತವಾದಂತಹ ಅಂತಸ್ತು ಹೊಂದಬೇಕು ಅಂತಾದರೆ ಅಲ್ಲಿ ಬುದ್ಧಿವಂತಿಕೆಯನ್ನು ನೀಡುವಂಥದ್ದು. ಇದಕ್ಕೆ ವ್ಯಕ್ತಿ ಎಂದೆಂದಿಗೂ ಗುರುಗಳಿಗೆ ಋಣಿಯಾಗಿರಬೇಕು ಅಂತ ಹೇಳುವಂಥದ್ದು. ಇನ್ನು 3ನೆಯ ಒಂದು ಋಣ ಅಂತ ಹೇಳಿದರೆ ಪೂರ್ವಜರ ಹಾಗೂ ಪಿತೃ ಋಣ. ಸಮಾಜದ ಒಬ್ಬ ಸದಸ್ಯನಾಗಿ ಮಾಡಿದುದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮಾತಾಪಿತೃಗಳಿಗೆ, ಜನ್ಮದಾತರಿಗೆ ಹಾಗೂ ಸಾರ್ವಜನಿಕರಿಗೆ ಭಾರೀ ಋಣದಲ್ಲಿರಬೇಕು. ಈ ಕಾರಣದಿಂದಾಗಿಯೇ ಹಿಂದೂಗಳಲ್ಲಿ ಪೂರ್ವಜರನ್ನು ನೆನಪಿಸಿಕೊಳ್ಳುವ ಆಚರಣೆಯನ್ನು ಪ್ರತಿ ವರ್ಷವೂ ನೆರವೇರಿಸಲಾಗುತ್ತದೆ. ವೃದ್ಧಾಪ್ಯದಲ್ಲಿ ತಮ್ಮ ಜನ್ಮದಾತರನ್ನು ನೋಡಿಕೊಳ್ಳುವ ಕರ್ತವ್ಯ ಮಕ್ಕಳದ್ದಾಗಿದೆ. ವ್ಯಕ್ತಿಯು ಸಮಾಜದ ಬಗೆಗಿನ ಹಕ್ಕು ಹಾಗೂ ಹೊಣೆಗಾರಿಕೆಗಳನ್ನು ನಿಸ್ವಾರ್ಥವಾಗಿ ನೆರವೇರಿಸಲು ಒಂದು ಪಾಠವನ್ನು ಋಣಗಳ ಪರಿಕಲ್ಪನೆಯು ತಿಳಿಸುತ್ತದೆ. ಹಾಗಾಗಿ ಹಿಂದೂ ಧರ್ಮದ ನಿಯಮಾತ್ಮಕ ತತ್ವಗಳನ್ನು ಜೀವನದ ಹಿಂದೂ ದೃಷ್ಟಿಕೋನವು ಆಧರಿಸಿದೆ. ನಂಬಿಕೆಗಳ ಒಂದು ವ್ಯವಸ್ಥೆ, ಆದರ್ಶಗಳು ಹಾಗೂ ಅಗತ್ಯವಾದ ಚಟುವಟಿಕೆಗಳನ್ನು ನೆರವೇರಿಸಲಿಕ್ಕೆ ಅನುಮತಿಯ ಸಮರ್ಥನೆಯನ್ನು ಹಿಂದೂ
ಧರ್ಮದ ನಿಯಮಾತ್ಮಕ ತತ್ವಗಳು ಆಧರಿಸಿವೆ ಎಂಬುದನ್ನು ಈ ಸಂದರ್ಭದಲ್ಲಿ ಯೋಗೇಂದ್ರ ಸಿಂಗ್ ಅವರು ಅವಲೋಕಿಸಿದ್ದಾರೆ. ಭೋಗಗಳ ಮೇಲಿನ ನಿಯಂತ್ರಣ. ಭೋಗ ಆದರ್ಶ ಸಮಾಜವನ್ನು ಸಂಘಟಿಸುವ ಬಗೆಗಿನ ಪ್ರಾಯೋಗಿಕ ದೃಷ್ಟಿ, ಆಧ್ಯಾತ್ಮಿಕ ಗುರಿಯ ಗಳಿಕೆಯನ್ನು ಹಿಂದೂ ಧರ್ಮ ಒಳಗೊಂಡಿದೆ. ಇನ್ನು ವಿಗ್ರಹ ಆರಾಧನೆಯನ್ನು ಮಾಡುವಂಥದ್ದು, ಭಿನ್ನ ರೂಪಗಳಲ್ಲಿನ ದೇವರ ಆರಾಧನೆಯು ಧಾರ್ಮಿಕ ಆಚರಣೆಯ ಕರ್ತವ್ಯಗಳನ್ನು ನೆರವೇರಿಸುವಲ್ಲಿ ಭಕ್ತನಿಗೆ ಸಹಾಯ ಮಾಡುತ್ತದೆ ಎಂಬುದರಲ್ಲಿ ಹಿಂದೂ ಧರ್ಮವು ನಂಬಿಕೆಯನ್ನಿರಿಸಿದೆ. ಒಂದು ಧರ್ಮಕ್ಕೂ ಮಿಗಿಲಾದ ಹಿಂದೂ ಧರ್ಮವು ಜೀವನದ ಒಂದು ವಿಧಾನವಾಗಿದೆ. ಪುರಾತನ ಧರ್ಮಗಳಲ್ಲಿ ಒಂದಾದ ಹಿಂದೂ ಧರ್ಮವು ಸಮಾಜದಲ್ಲಿ ಶಾಂತಿ ಹಾಗೂ ಧಾರ್ಮಿಕ ಆದರ್ಶಗಳ ಮೂಲಕ ಮಾನವ ಹಾಗೂ ಪ್ರಕೃತಿ ನಡುವಣ ಸಾಮರಸ್ಯ ತರಲು ಅದು ಪ್ರಯತ್ನಿಸಿದೆ. ಇನ್ನು ಈ ಒಂದು ಪುರುಷಾರ್ಥಗಳಿರ್ಬೋದು, ಭಾರತದ ಒಂದು ಸಂಸ್ಕೃತಿ ನಾಗರಿಕತೆಗೆ ಸಂಬಂಧಪಟ್ಟಂತಹ ಸಾರಾಂಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆ ಸಾರಾಂಶವನ್ನು ಒಮ್ಮೆ ತಿಳಿತಾ ಹೋಗುವ. ಭಾರತ ಬಹಳ ಪುರಾತನವಾದ ಸಂಸ್ಕೃತಿ ಹಾಗೂ ನಾಗರಿಕತೆಯನ್ನು ಹೊಂದಿದೆ. 5,000 ವರ್ಷಗಳಿಗಿಂತಲೂ ಹೆಚ್ಚಾಗಿ ಇದು ನಿರಂತರವಾಗಿ ಅಸ್ತಿತ್ವದಲ್ಲಿದೆ. ಇದು ಹಲವಾರು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪ್ರಭಾವಗಳ ಫಲಶ್ರುತಿಯಾಗಿದೆ. ಬಹಳ ವೈವಿಧ್ಯವಿದ್ಯಾಗೂ ಇಂದಿಗೂ ಕೂಡ ಭಾರತೀಯ ಸಮಾಜ ತನ್ನ ಸಮ್ಮಿಶ್ರಿತ ಸಂಸ್ಕೃತಿಯನ್ನು ಘೋಷಿಸಿಕೊಂಡು ಬಂದಿದೆ. ಸಿಂಧೂ ಕಣಿವೆ ನಾಗರಿಕತೆಯ ಪುರಾತನ ಐತಿಹಾಸಿಕ ಕಾಲಘಟ್ಟಗಳಲ್ಲಿ ಭಾರತೀಯ ಸಮಾಜದ ಬೆಳವಣಿಗೆಯನ್ನು ಗುರುತಿಸಬಹುದು. ಹಲವಾರು ತಿಳುವಳಿಕೆಯುಳ್ಳ ಪ್ರಾಜ್ಞ ಹಾಗೂ ದಾರ್ಶನಿಕರುಗಳ ಕೊಡುಗೆಗಳಿಂದಾಗಿ ಶತಮಾನಗಳ ಕಾಲಘಟ್ಟಗಳಲ್ಲಿ ಹಿಂದೂ ಧರ್ಮದ ಮೂಲಭೂತ ತತ್ವಗಳು ರೂಪುಗೊಂಡಿದೆ ಹಾಗೂ ಇವುಗಳನ್ನು ಸಂಸ್ಕೃತ ಸಾಹಿತ್ಯದಿಂದ ಅರ್ಥ ಮಾಡಿಕೊಳ್ಳಬಹುದು. ಸ್ಮೃತಿಗಳು ಹಾಗೂ ಶ್ರುತಿಗಳು, ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆಗಳಾಗಿ ವರ್ಗೀಕರಿಸಲ್ಪಟ್ಟಿರುವ ವಿಸ್ತೃತ ಹಾಗೂ ಪುರಾತನ ದಾರ್ಶನಿಕ ಸಾಹಿತ್ಯದಲ್ಲಿ ಹಿಂದೂ ಧರ್ಮದ ನೆಲೆಗಟ್ಟನ್ನು ಕಾಣಬಹುದಾಗಿದೆ. 4 ಮೂಲಭೂತ ತತ್ವಗಳ ಮೇಲೆ ಹಿಂದೂ ಧರ್ಮದ ತತ್ವಗಳು ಆಧರಿಸಿದೆ. 1 ಪುರುಷಾರ್ಥಗಳು, 2 ವರ್ಣಧರ್ಮ ಮತ್ತು ಆಶ್ರಮ ಧರ್ಮ ಒಳಗೊಂಡ ವರ್ಣಾಶ್ರಮ ಧರ್ಮಗಳು, 3 ಕರ್ಮದ ತತ್ವಗಳು, 4 ಋಣಗಳ ಪರಿಕಲ್ಪನೆ. ಹಲವಾರು ತಿಳುವಳಿಕೆಯುಳ್ಳ ಪ್ರಾಜ್ಞನಿಕ ದಾರ್ಶನಿಕ ಕೊಡುಗೆ ಅಂತಲೇ ಹೇಳ್ಬೋದು. 4 ಮೂಲಭೂತ ತತ್ವಗಳ ಮೇಲೆ ಹಿಂದೂ ಧರ್ಮದ ತತ್ವಗಳು ಬಂದಿದೆ. 1 ಪುರುಷಾರ್ಥಗಳು, 2 ವರ್ಣಧರ್ಮ, ಆಶ್ರಮ ಧರ್ಮ, ಇನ್ನು ವರ್ಣಾಶ್ರಮ ಧರ್ಮ, 3 ಕರ್ಮದ ತತ್ವಗಳು, 4 ಋಣಗಳ ಪರಿಕಲ್ಪನೆ. ಇವುಗಳು ಹಿಂದೂ ಸಾಮಾಜಿಕ ಸಂಘಟನೆಯ ನೆಲೆಗಟ್ಟನ್ನು ರೂಪಿಸುತ್ತದೆ. ಇನ್ನು ಜನರುಗಳ ಸಾಮಾಜಿಕ ಅಗತ್ಯಾಂಶಗಳಿಗೆ ಪ್ರತಿಕ್ರಿಯೆ ಆಗಿ ಒಂದು ಸಾಮಾಜಿಕ ಸಂಘಟನೆ ಬೆಳವಣಿಗೆಗೊಳ್ಳುತ್ತದೆ. ಸಮಾಜದ ಸುಲಲಿತ ಕಾರ್ಯನಿರ್ವಹಣೆಯನ್ನು ತರುವಲ್ಲಿ ರೂಪುಗೊಂಡಿರುವ ನಂಬಿಕೆಗಳ ಮೌಲ್ಯಗಳ ಮೇಲೆ ಸಾಮಾಜಿಕ ಸಂಘಟನೆ ಆಧರಿಸಿದೆ. ಒಂದು ಧರ್ಮಕ್ಕೂ ಮಿಗಿಲಾದ ಹಿಂದೂ ಧರ್ಮವು ಜೀವನದ ಒಂದು ವಿಧಾನವಾಗಿದೆ. ಪುರಾತನವಾದಂತಹ ಧರ್ಮದಲ್ಲಿ ಒಂದಾದಂತಹ ಹಿಂದೂ ಧರ್ಮವು ಸಮಾಜದಲ್ಲಿ ಶಾಂತಿಯನ್ನು ಧಾರ್ಮಿಕ ಆದರ್ಶಗಳ ಮೂಲಕ ಮಾನವ ಹಾಗೂ ಪ್ರಕೃತಿ ನಡುವ ಸಾಮರಸ್ಯವನ್ನು ತರಲು ಪ್ರಯತ್ನಿಸಿದೆ. ಹಿಂದೂ ಧರ್ಮದ ತತ್ವದಲ್ಲಿನ ಹೊಸ ವಿಚಾರಗಳ ಬೆಳವಣಿಗೆಯು ಪ್ರಕ್ರಿಯೆಯು ಇಂದಿಗೂ ಮುಂದುವರೆದಿದೆ. ಹಲವಾರು ಹೊಸ ಸುಧಾರಣಾ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ಹಾಗೂ ವಿಶ್ಲೇಷಣೆಗಳನ್ನು ಸ್ವಾಗತಿಸಲಾಗಿದೆ. ಹಿಂದೂ ದಾರ್ಶನಿಕ ನೆರವೇರಿಸಲಾಗಿದೆ. ಈ ಅರ್ಥದಲ್ಲಿ ಹಿಂದೂ ಧರ್ಮವು ಒಂದು ಜೀವಂತಿಕೆಯುಳ್ಳ ಧರ್ಮವಾಗಿದೆ. ಇನ್ನು ಇದರಲ್ಲಿ ಬರುವಂಥದ್ದು ಭಾರತೀಯ ಸಮಾಜದ ತಾತ್ವಿಕ ಆಧಾರ ಅಂತ. ಘಟಕ 2 ನೋಡಿ, ಭಾರತೀಯ ಸಮಾಜದ ತಾತ್ವಿಕ ಆಧಾರ. ಇದರಲ್ಲಿ ವರ್ಣಧರ್ಮವನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ವರ್ಣಧರ್ಮದ ಉಗಮ ಹೇಗೆ, ವರ್ಣಧರ್ಮದ ವರ್ಗದ ಮೂಲ ಏನು, ವರ್ಣಧರ್ಮದ ಕರ್ತವ್ಯಗಳನ್ನು 5 ಅಂಕಕ್ಕೆ ಪ್ರತ್ಯೇಕವಾಗಿ ಕೊಟ್ಟಿರುವಂಥದ್ದನ್ನು ಕಾಣ್ಬೋದು. ವರ್ಣಧರ್ಮ, ಕ್ಷತ್ರಿಯ ವರ್ಣದ ಕರ್ತವ್ಯಗಳು, ವೈಶ್ಯ ಧರ್ಮದ ಕರ್ತವ್ಯಗಳು, ಹಾಗೆ ಶೂದ್ರ ವರ್ಣದ ಕರ್ತವ್ಯಗಳು. ಆಶ್ರಮ ಧರ್ಮದ ಬಗ್ಗೆ 5 ಅಂಕಕ್ಕೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆಗಳಾಗಿದೆ.
ಭಾರತೀಯ ಸಮಾಜದ ತಾತ್ವಿಕ ಆಧಾರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗುವ. ಈಗ ನಾವು ಆರಂಭದಿಂದ ನಾವು ಇಲ್ಲಿ ಸ್ಮೃತಿಗಳು, ಶ್ರುತಿಗಳು, ಅದಾದಮೇಲೆ ಉಪನಿಷತ್ತುಗಳು, ಪುರುಷಾರ್ಥಗಳು, ಅರ್ಥ, ಕಾಮ, ಮೋಕ್ಷ, ಬ್ರಹ್ಮ ಸಿದ್ಧಾಂತಗಳು, ವರ್ಣಧರ್ಮ ಎಲ್ಲವನ್ನು ಕೂಡ ಓದ್ಕೊಂಡಿದ್ದೇವೆ. ತುಂಬಾ ಮುಖ್ಯವಾಗಿರುವಂತಹ ಪಾಠಗಳಾಗಿರುವಂಥದ್ದು. ಇನ್ನು ಭಾರತೀಯ ಸಮಾಜದ ತಾತ್ವಿಕ ಆಧಾರವನ್ನು ಕೂಡ ನಾವು ನೋಡ್ಕೊಳ್ಬೋದು. ಅಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು, ಮುಂದಿನ ವಿಡಿಯೋದಲ್ಲಿ ಈ ವಿಚಾರಗಳು ಓದ್ಕೊಳ್ಬೇಕು. ತುಂಬಾ ಮುಖ್ಯವಾಗಿರುವಂಥದ್ದು ಬ್ರಾಹ್ಮಣ ವರ್ಣದ ಕರ್ತವ್ಯಗಳನ್ನು, ಹಾಗೆ ಕ್ಷತ್ರಿಯ ವರ್ಣದ ಕರ್ತವ್ಯಗಳಿರ್ಬೋದು, ಇನ್ನು ಶೂದ್ರ ವರ್ಣದ ಕರ್ತವ್ಯಗಳು, ಇದೆಲ್ಲ ಕೂಡ ನಾವು ಓದ್ಕೊಂಡು ಬರಿತಾ ಹೋಗಬೇಕಾಗಿರುವಂಥದ್ದು. ಕರ್ತವ್ಯಗಳನ್ನು ಕೂಡ ಓದ್ಕೊಳ್ಬೇಕು. ಇಲ್ಲಿ ನೋಡಿ, ಬ್ಲಾಕ್ 1ರಲ್ಲಿ ಯಾವ ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಅಂತ ಇಲ್ಲಿ ಕಾಣ್ಬೋದು. ವಿವಾಹದ ಉದ್ದೇಶ, ವಿವಾಹದ ಕಾರ್ಯಗಳು, ವಿಚ್ಛೇದನೆ ಪ್ರಕ್ರಿಯೆ, ಪ್ರಕಾರಗಳನ್ನೆಲ್ಲ ಓದ್ಕೊಳ್ಳಿಕ್ಕೆ ಇದೆ. ಮುಂದಿನ ವಿಡಿಯೋದಲ್ಲಿ ಅವುಗಳನ್ನೆಲ್ಲವನ್ನು ಕೂಡ ಓದ್ಕೊಳ್ಳೋ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.